ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗಾಗಲೇ ಧರ್ಮಸ್ಥಳ ಪವಿತ್ರ ಸ್ಥಳಕ್ಕೆ ಏನು ಕಪ್ಪು ಕಲಂಕ ತರಬೇಕು ಅಂಥೇಳಿ ಕೆಲವರು ಪ್ರಯತ್ನಿಸ್ತಿದ್ರು. ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಏನು ಎಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಅವರ ಪ್ರಯತ್ನಗಳು ಭಾಳ ತಪ್ಪು ದಾರಿವು ಅಂಥೇಳಿ ಒಂದು ರೀತಿ ಈ ಸಂದರ್ಭದಲ್ಲಿ ಸಾಬೀತಾಗಿವೆ. ಧರ್ಮಸ್ಥಳದ ಭಕ್ತರಾದವ್ರಿಗೆಲ್ಲರಿಗೂ ಒಂದು ರೀತಿ ಸಮಾಧಾನ ನೆಮ್ಮದಿ ಮೂಡಿದೆ. ಈ ಸಂದರ್ಭದೊಳಗೆ ಈ ವಿಷಯವನ್ನು ರಾಜಕಾರಣಕ್ಕೆ ಯಾರು ಉಪಯೋಗ ಮಾಡ್ಕೋತಾರೆ ಅವ್ರಿಗೂ ಇತರರಿಗೂ ವ್ಯತ್ಯಾಸ ಇರೋದಿಲ್ಲ. ಈ ವಿಷಯವನ್ನು ಇದು ಶ್ರದ್ಧೆ ಮೇಲೆ ಭಾಳಷ್ಟು ಅವಲಂಬಿತ ಆಗಿರೋದು. ಇದು ಭಕ್ತಿ ಹಾಗೂ ನಮ್ಮ ಭಾವನೆಗಳೇನು ಅದಾವು ಅವುಗಳಿಗೆ ಹತ್ತಿರದ ಸಂಬಂಧ ಇರತಕ್ಕಂಥದ್ದು. ಆದ್ದರಿಂದ ಯಾರು ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಪಾಪದ ಕೆಲಸ ಮಾಡಿದ ಹಾಗೆ. ದಸರಾ ಉದ್ಘಾಟನೆ ವಿಚಾರವಾಗಿ ಬಾನು ಮಸ್ತಾಕ್ ಅವರ ವಿರುದ್ಧ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಬಿಜೆಪಿ ನಾಯಕರು ಬಾನು ಮಸ್ತಾಕ್ ಅವರಿಂದ ಉದ್ಘಾಟನೆ ಆಗ್ತಾ ವಿಚಾರಕ್ಕೆ ಈಗ ತಗದೆ ತೆಗೆದಿರ್ತಕ್ಕಂಥದ್ದು. ಧಾರ್ಮಿಕ ವಿಚಾರ ಪ್ರಸ್ತಾಪ ಮಾಡಿದ್ರು. ಉದ್ಘಾಟನೆ ಬೇಕಾ ಅಂತ ಬಿಜೆಪಿ ಆಕ್ಷೇಪ. ಧಾರ್ಮಿಕ ಕಾರ್ಯಕ್ರಮ ಅಂತ ಕೂಡ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಬಾನು ಮುಸ್ತಾಕ್ ಅವ್ರನ್ನ ಅತಿಥಿಯಾಗಿ ಮಾಡಿರೋದು ನಮ್ಮ ಸರ್ಕಾರದ ಚಿಂತನೆ ಏನಿದೆ ಅದು ಎಲ್ಲರಿಗೂ ಸಮಾಧಾನ ತಂದಿದೆ. ಮತ್ತು ಅದರಲ್ಲಿ ರಾಜಕಾರಣ ಬೆರೆಸೋ ಪ್ರಯತ್ನ ಬೇಡ. ಸರ್, ಈಗ ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು RSS ಸ್ಲೋಗನ್ ಹೇಳಿದ್ರು. ಅದಕ್ಕೀಗ ತಮ್ಮ ಪಕ್ಷದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಜೊತೆ ಕೂಡ ಬಿ.ಕೆ. ಹರಿಪ್ರಸಾದ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು DCM ಆಗಿ ಹೇಳಿದ್ರೆ ಆ ಸ್ಲೋಗನ್ ಹೇಳಿದ್ರೆ ಸ್ವಾಗತ ಮಾಡ್ತೀವಿ, ಆದರೆ KPCC ಅಧ್ಯಕ್ಷರಾಗಿ ಆ ಸ್ಲೋಗನ್ ಹೇಳಿದ್ರೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಅದು ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಅವರೇನು ಅದನ್ನು ಹೇಳಬೇಕು ಅಂಥೇಳಿ ಅದು ಒಂದು ರೀತಿ RSSದವ್ರಿಗೆ BJP ಅವ್ರಿಗೆ ಅದರ ಅರ್ಥ ಹೀಗಿದೆ, ನೀವು ಮಾಡೋ ಕೃತಿ ಹೀಗಿದೆ ಅಂತೇಳಿ ಹೇಳಿದಾಗೆ ಹೊರತು ಅದನ್ನು ಹೆಚ್ಚು ಓದೋದೇನಿದೆ ಸರಿಯಾದದ್ದಲ್ಲ. ಸ್ವಾಗತ ಮಾಡ್ತೀರಾ ಸರ್ ಸಚಿವರಾಗಿ? ಸ್ವಾಗತ ಮಾಡ್ತೀನಿ ಅಂತಲ್ಲ, ಆ ಪ್ರಾರ್ಥನೆಯನ್ನು ಸ್ವಾಗತ ಮಾಡ್ತೀನೋ ಬಿಡ್ತೀನೋ ಅಂತಲ್ಲ. ಆದರೆ ನಮ್ಮ KPCC ಅಧ್ಯಕ್ಷರು DCM ಅವರು ಅದನ್ನು ಯಾವ ಕಾಂಟೆಕ್ಸ್ಟ್ನೊಳಗೆ ಹೇಳಿದರು ಅನ್ನೋದು ಮಾತ್ರ ಮಹತ್ವ. ಅದಕ್ಕೆ ಅನವಶ್ಯಕವಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡೋದೇನಿದೆ ಅದು ಸರಿಯಾದ. ಯಾರೇ ಇರಲಿ ಅದಕ್ಕೆ ಅನವಶ್ಯಕವಾಗಿರ್ತಕ್ಕಂಥ ರಾಜಕೀಯ ಬಣ್ಣ ಕೊಟ್ಟು ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಅಲ್ಲಿ ಯಾರು ನಾ ಹೇಳಿದ್ನಲ್ಲ ಅದಕ್ಕೆ ಉತ್ತರ. ನಮ್ಮವರ ಮಾಡಲಿ ಬೇರೆದವರ ಮಾಡಲಿ ಅದಕ್ಕೆ ಅನವಶ್ಯಕವಾದ ರಾಜಕೀಯ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಆ ಉದ್ದೇಶ ಏನಿತ್ತು, ಆ ಕಾಂಟೆಕ್ಸ್ಟ್ ಏನಿತ್ತು ಅನ್ನೋದನ್ನು ಮಾತ್ರ ನೋಡಬೇಕೇ ವಿನ ಅದನ್ನೇ ನಾವು ರಾಜಕಾರಣಕ್ಕೆ ಉಪಯೋಗ ಮಾಡೋದು. ಸರ್, ರಾಜಣ್ಣ ಅವ್ರು ಹೇಳ್ತಾರೆ ನಾವು ಮಾಡಿದ್ರೆ ತಪ್ಪು, ಆದರೆ ಅಧ್ಯಕ್ಷರು ಮಾಡಿದ್ರೆ ಎಲ್ಲವೂ ಸರಿ, ಅವ್ರು ನಮ್ಮ ಮೇಲೆ ಕ್ರಮ ಆಗುತ್ತೆ, ಅವ್ರ ಮೇಲೆ ಕ್ರಮ ಆಗಲ್ಲ ಅಂತ ರಾಜಣ್ಣ ಅವ್ರನ್ನ ತಾವು ಕೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.